ಗಂಗಾ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅಂತ ನಿತ್ಯಗೆ ಕಟ್ಟುಕತೆ ಹೇಳಿ ಅವಳನ್ನ ನಂಬ್ಸೋಣ. ನಿತ್ಯ ನಂಬ್ತಾಳೆ ಅಂತೀಯಾ? ನಂಬೋ ತರ ಹೇಳ್ಬೇಕು, ಯಾವ್ದಕ್ಕೂ ಒಳ್ಳೇದು. ಅವಳ ಮುಂದೆ ಬಾಯಿ ಬಿಡ್ಬೇಡಿ. ಗಂಗಾಗೆ ಅವಳು ಏನೇ ಅಂದ್ರು ಅಡ್ಡಿ ಮಾಡಬೇಡಿ, ಅರ್ಥ ಆಯ್ತಾ? ಅಷ್ಟೇ ಅಲ್ವಾ? ನಡೀರಿ. ಏನಾಯ್ತಮ್ಮ? ನಮ್ಮ ಅಮ್ಮನಿಗೆ ಪ್ರಜ್ಞೆ ಬಂದಿದೆ, ಏನು ಮಾತಾಡ್ತಿಲ್ಲ. ನಡಿಮ ಹೋಗ್. ಇವಾಗ ಹೇಗಿದ್ದೀರಾ? ಕಾಲು ನೋವು ಕಡಿಮೆ ಆಯ್ತಾ ಮೇಡಮ್? ಇಲ್ಲಾಂದ್ರೆ ಹಾಸ್ಪಿಟ್ಲಿಗೆ ಹೋಗೋಣ. ಏನ್ ಮೇಡಮ್ ಹಾಗೆ ನೋಡ್ತಿದ್ದೀರಾ?
ಮೀನಾಕ್ಷಿ ಹೋಗಿ ನೀರು ತಗೊಂಡ್ ಬಾ. ಕೇಶವ ಆ ಫ್ಯಾನ್ ಸ್ಪೀಡ್ ಜಾಸ್ತಿ ಮಾಡು, ಮೇಡಮ್ ಅವ್ರಿಗೆ ಗಾಳಿ ಬರಬೇಕು. ಹೋಗಿ. ನಾಣಿ ಅವ್ರೆ, ರಾತ್ರಿ ದೇವಸ್ಥಾನ ಪೂಜೆ ಮಾಡಿದ್ರಲ್ವ ಮೇಡಮ್, ತುಂಬಾ ಸುಸ್ತಾಗಿರ್ತೀರ, ಕಾಲಿಗೆ ಬೊಬ್ಬೆ. ಇವಾಗ ಏನಂದ್ರಿ ಮೇಡಮ್? ಹೇಗಿದ್ದೀರಾ ನಾಣಿ ಅವ್ರೆ? ನಾನು ನಿಮಗೆ ಮೀನಾಕ್ಷಿ, ಕೇಶವ, ಮೇಡಮ್ ಅವರು ನನ್ನ ಏನಂತ ಕರೆದ್ರು ಕೇಳಿಸ್ಕೊಂಡ್ರ? ಮೇಡಮ್ ಅವರು ನನ್ನ ಏನಂತ ಕರೆದ್ರು ಕೇಳಿಸ್ಕೊಂಡ್ರ? ಅಯ್ಯೋ, ಅಯ್ಯೋ ನಾಣಿ ಅವ್ರೆ, ಏನಿದು? ನೀವೆದ್ದೇಳಿ. ಎಂತ ಪುಣ್ಯ ಇದು, ಎಂತ ಭಾಗ್ಯ ಇದು, ಎಂತ ಅದೃಷ್ಟ ಇದು. ನನ್ನ ಜನ್ಮ ಧನ್ಯ ಆಯ್ತು ತಾಯಿ, ನನ್ನ ಕನಸು ನೆರವೇರ್ತು. ಇದನ್ನೇ ಅಲ್ವಾ ನಾನು ಕೇಳ್ಕೊಂಡಿದ್ದು, ಇದಕ್ಕೆ ಅಲ್ವಾ ನಾನು ತಪಸ್ಸು ಮಾಡಿದ್ದು. ನಮ್ಮನ್ನು ಕರುಣಿಸಿ ಸಂತೋಷ ಕೊಟ್ಟೆಮ್ಮ. ನಾಣಿ ಅವ್ರೆ, ಏನಾಯ್ತು ನಿಮಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಎದ್ದೇಳಿ ಮೊದ್ಲು, ಎದ್ದೇಳು ಕೇಶವ, ಎದ್ದೇಳಿ. ಅದಕ್ಕೆ ನೀವು ಮತ್ತೆ ಹುಟ್ಟಿದ್ರಮ್ಮ, ನರಕದಲ್ಲಿ ನೋವು ಪಡ್ತಿದ್ದ ನಮ್ಮನ್ನು ಬದುಕಿಸೋದಕ್ಕೆ. ಮರ್ತು ಹೋಗಿರೋ ಹಳೆ ನೆನಪುಗಳನ್ನು ನೆನಪು ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದೀರ. ನಿಮ್ಮ ತವ್ರ ಮನೆಗೆ ಸಿಗದಿರೋ ಭಾಗ್ಯ, ನಿಮ್ಮ ಗಂಡನ ಮನೆಗೆ ಸೇರ್ದಿರೋ ಅದೃಷ್ಟ ಈ ಸೇವಕನಿಗೆ ಕೊಟ್ಟ ತಾಯಿ. ನಿಮಗೆ ಹಳೆದು ನೆನಪಿಗೆ ಬರ್ತಿದ್ದಾಗೆ ನಿಮ್ಮ ಕಣ್ಣು ಮುಂದೆ ನಾನಿಲ್ಲೋ ಹಾಗೆ ಮಾಡಿದ್ರ. ಮೊದಲನೇ ಸಾರಿ ನನ್ನೇ ಕರೆದ್ರ. ಧನ್ಯನಾದೆ ತಾಯಿ, ಧನ್ಯನಾದೆ. ನೀವ್ ಹೇಗಿದ್ದೀರಾ ನಾಣಿ ಅವ್ರೆ? ನೀವು ನನ್ನ ಹೀಗೆ ಯಾವಾಗ ಕರಿತಿರೋ ಅಂತ ಕಾಯ್ತಿದ್ದೆ ಮೇಡಮ್. ಮೀನಾಕ್ಷಿ, ಹೌದು ಮೇಡಮ್ ಅವರೇ, ನಿಮ್ಮನ್ನ ಯಾವತ್ತೂ ನೋಡದೇ ಇರೋ ಮೀನಾಕ್ಷಿನೇ. ನೀವು ಕಣ್ಣು ಮುಂದೆನೇ ಇದ್ರು ನಿಮ್ಮನ್ನ ಗುರ್ತಿಡಿದಿರೋ ಮೀನಾಕ್ಷಿನೇ. ನೀವ್ಯಾರು ಅಂತ ಗೊತ್ತಾದ್ಮೇಲೂ ನೀವ್ಯಾರು ಅಂತ ಹೇಳ್ತಿರೋ ಮೀನಾಕ್ಷಿ ಮೇಡಮ್. ಕ್ಷಮಿಸ್ಬಿಡಿ. ಅಯ್ಯಯ್ಯೋ, ಕ್ಷಮಿಸ್ಬಿಡಿ ಮೇಡಮ್, ಕ್ಷಮಿಸ್ಬಿಡಿ ಮೀನಾಕ್ಷಿ. ನೀವು ನಮ್ಮ ನಾಣಿಯವ್ರ ಹೆಂಡತಿ ಅಲ್ವಾ? ನೀವಂದ್ರೆ ನನಗೆ ತುಂಬಾ ಗೌರವ, ಅದನ್ನು ಮೀರಿ ತುಂಬಾ ಇಷ್ಟ. ಈ ಒಂದು ಮಾತು ಸಾಕು ಮೇಡಮ್, ನನ್ನ ಜೀವನ ಪಾವನ ಆಗೋಯ್ತು. ಕೇಶವ, ನಿಮ್ ನಾಣಿಯವ್ರ ಮಗ ಮೇಡಮ್. ಗೊತ್ತು ಕಣೋ.
ನೀನು ಹುಟ್ಟೋ ಸಮಯಕ್ಕೆ ನಾನು ಹಳೆದನ್ನ ಮರ್ತೋದೆ. ದೊಡ್ಡವನಾಗಿದೀಯ. ನಾಣಿ ಅವರೇ, ಅವರು ಅಜ್ಜಿ ಅವರು, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ, ಅಮ್ಮ, ತಂಗಿ ಎಲ್ಲ ಹೇಗಿದ್ದಾರೆ? ನಿಮ್ಗೆ ಯಾವಾಗ ಹಳೇದೆಲ್ಲ ನೆನಪಿಗೆ ಬರುತ್ತೋ ಅಂತ ತುಂಬಾ ಆತುರದಿಂದ ಕಾಯ್ತಿದ್ದಾರೆ ಮೇಡಮ್. ಅವರನ್ನ 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 ತಕ್ಷಣ ನಾನು ನೋಡ್ಬೇಕು ನಾಣಿ ಅವ್ರೆ. ಅಯ್ಯೋ, ನಿಮ್ಗೆ ಹಳೇದೆಲ್ಲ ನೆನಪಿಗೆ ಬರಬೇಕು ಅಂತ ಸಾರ್ ತುಂಬಾನೇ ಪ್ರಯತ್ನ ಮಾಡಿದ್ರು. ಕೊನೆಗೆ ನಿಮಗೆ ಎಲ್ಲ ನೆನಪಿಗೆ ಬರೋ ಸಮಯಕ್ಕೆ ಅಯ್ಯೋ ಮೇಡಮ್ 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 ನಿಮಗೆ ಹಳೆ ದಿನ ನೆನಪು ಮಾಡಬೇಕು ಅಂತ ಸಾರ್ ಮಾಡ್ದಿರೋ ಪ್ರಯತ್ನನೇ ಇಲ್ಲ ಮೇಡಮ್. ನೀವು ದೂರ ಆದ್ರಿ ಅಂತ 8 ವರ್ಷದಿಂದ ನಿಮ್ಮ ನೆನಪುಗಳ ಜೊತೆಗೆ ಒಂಟಿಯಾಗಿ ಬದುಕ್ತಿದ್ದಾರೆ. ಹಳೇದನ್ನ ಮರ್ತೋಗಿ ಕಾಣಿಸಿದ ನಿಮ್ಮ ಮುಂದೆ ಅವರು ಯಾರು ಅಂತ ಹೇಳಕ್ಕಾಗದೆ ಮೂಕನಾದ್ರು. ನೀವು ಬದುಕೆ ಇದ್ದೀರಾ ಅನ್ನೋ ಸಂತೋಷ ಒಂದ್ ಕಡೆ, ನಿಮ್ಗೆ ಹಳೇದು ನೆನಪಿಲ್ಲ ಅನ್ನೋ ನೋವು ಇನ್ನೊಂದು ಕಡೆ. ಕಷ್ಟ, ನೋವನ್ನ, ದುಃಖ, ಸಂತೋಷನ ಒಂದೇ ಸರಿ ನೋಡಿದ್ರು ಮೇಡಮ್ ಅವರು. ಯಾಕಮ್ಮ ಅವ್ರು ನೋಡಿ ಅಳ್ತಿದ್ಯಾ? ಅವ್ರು ನಮ್ಗೆ ಏನಾಗ್ಬೇಕು? ಇವರೇನಮ್ಮ ನಿಮ್ಮಪ್ಪ? ಏನು? ಇವರು ನಮ್ಮ ಅಪ್ಪನ? ಹೌದಮ್ಮ, ಸಾಕ್ಷಾತ್ ಆ ಸೂರ್ಯ ವಂಶದ ತಿಲಕ ರೂಪಾ ಮೇಡಮ್ ಅವರ ಅಳಿಯ, ಅಲುಮೇಲು ಗಂಗಾ ಅವರ ಪತಿ ಶ್ರೀ ಜೈಸೂರ್ಯ ಅವರೇ ನಿಮ್ಮಪ್ಪನಮ್ಮ. ಅಪ್ಪ
ಇದಕ್ಕೇನಾ ಅಪ್ಪನ ನಾನಂದ್ರೆ ಇಷ್ಟ? ಹೌದಮ್ಮ, ನೀನು ಯಾರು ಅಂತ ತಿಳಿಯಕ್ಕೆ ಮುಂಚೆನೆ ನಿನ್ನ ಮೇಲೆ ಪ್ರೀತಿ ಬೆಳೆಸ್ಕೊಂಡ್ರು. ನಿನ್ನಲ್ಲಿ ನಿಮ್ಮಮ್ಮನ ನೋಡಿದ್ರು. ನೀನು ಅವ್ರ ಹೆತ್ತ ಮಗಳು ಅಂತ ಗೊತ್ತಾದ್ಮೇಲೂ ಕೂಡ ನಿಮ್ಮಮ್ಮ ಹೇಳೋವರೆಗೂ ಅವ್ರು ಯಾರ ಹತ್ರನೂ ಹೇಳ್ದೇನೆ ಮೌನವಾಗಿ ಪ್ರೀತಿಸಿದ್ರು. ಅಪ್ಪ ಎಷ್ಟು ಒಳ್ಳೆಯವರಮ್ಮ. ಅವರು ಬರೀ ಒಳ್ಳೆಯವರು ಅಲ್ಲ ದಿವ್ಯಾ, ತುಂಬಾ ದೊಡ್ಡವರು, ದೇವ್ರಂತವ್ರು. ನಾನೊಬ್ಳು ಕೆಲ್ಸಕ್ಕೆ ಬಾರ್ದವಳು ಅಂತ ಗೊತ್ತಿದ್ದನು ಗುಲಾಬಿ ಹೂ ತರ ನನ್ನನ್ನ ನೋಡ್ಕೊಂಡ್ರು. ಅವ್ರಿಗೆ ಹೆಂಡತಿ ಆಗಿದ್ದು ನನ್ನ ಅದೃಷ್ಟ. ಮಕ್ಕಳಾಗಿ ಹುಟ್ಟಿದ್ದು ನಿಮ್ ಭಾಗ್ಯ. ಅವರು ನನ್ನ ಅಷ್ಟೊಂದು ಪ್ರೀತಿಸಿದವ್ರಾಗಿದ್ದಕ್ಕೆ ಆ ಪ್ರೀತಿನೇ ನಾನು ವಾಪಸ್ ಬರೋ ಹಾಗೆ ಮಾಡ್ತೇನೋ. ನಿನ್ನ ಬಿಟ್ಟು ಇರೋದಿಲ್ಲ ಗಂಗಾ ಅಂತ ಹೇಳ್ತಾ ಇದ್ರು. ಅಂಥದ್ರಲ್ಲಿ ಅವ್ರನ್ನ ಬಿಟ್ಟು ಇಷ್ಟು ದಿನ ಇದ್ದೆ. ಅಯ್ಯೋ, ಅವ್ರು ಕಾಣಿಸಿದ್ರೆ ನಾನು ಕ್ಷಮಾಪಣೆ ಕೇಳಬೇಕು. ಅವ್ರನ್ನ ಹಿಡ್ಕೊಂಡು ಜೋರಾಗಿ ಅಳ್ಬೇಕು. ನನ್ ದೇವ್ರ ಹತ್ರ ಮನ್ಸಾರೆ ಕ್ಷಮಿಸಿ ಅಂತ ಕೇಳ್ಬೇಕು. ಅಯ್ಯೋ 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 ಅಯ್ಯೋ, ಎಂತ ಘೋರ ನಡೆದೋಗಿದೆ ನಿತ್ಯ. ನೀನ್ ಟಿಪ್ಪರಲ್ಲಿ ಗುದ್ದಿದ್ರು ಗಂಗಾ ಏನೋ ಬದುಕೇ ಇದ್ದಾಳೆ. ಗಂಗಾ ಆ ಮಾರ್ಕಂಡಿ ಆಂಜನೇಯನ ಹಾಗೆ ಚಿರಂಜೀವಿ ಅನ್ಸುತ್ತೆ ಅಮ್ಮ. ಅವಳಿಗೆ ಸಾವೇ ಇಲ್ವೇನೋ. ಇನ್ನೀನ್ ಗಂಗಾನ್ ಏನು ಮಾಡಕ್ಕಾಗಲ್ಲಮ್ಮ, ಕೈ ಬಿಡೋದೇ ವಾಸಿ. ಏಯ್, ನನಗೆ ಹೊಡಿತ್ಯಾ? ಸಾಯಿಸ್ತಿರೋದಕ್ಕೆ ಸಂತೋಷ ಪಡೋ. ಏನ್ ತಪ್ಪು ಮಾಡ್ದೆ ಅಂತ ಹೊಡೆದೆ ಈಗ? ಅವಳು ಬದುಕೆ ಇದ್ರು ಆ ವಿಷಯನ ನನ್ನ ಹತ್ರ ಹೇಳ್ದೆ ಇರೋದಕ್ಕೆ ಹೊಡೆದೆ. ಗಂಗಾ ಬದುಕೆ ಇದ್ದಾಳೆ ಅಂತ ನಮ್ಗೇನ್ ಗೊತ್ತು? ನೀನ್ ಹಾಗೆ ನಮಗೂ ನೆನ್ನೆನೆ ಗೊತ್ತಾಗಿದ್ದು. Shut up! ಮತ್ತೆ ಸುಳ್ಳು ಹೇಳ್ದೆ ಅಂದ್ರೆ ಕತ್ ಹಿಸಕ್ ಬಿಡ್ತೀನಿ. ನನ್ನ ಹತ್ರನೇ ನಾಟಕನಾ? ಅವಳನ್ನ ಬಿಡಮ್ಮ. ಅವಳು ನನ್ನ ಒಬ್ಳು ಹೆಂಡತಿ. ಅವಳು ಹೋದ್ರೆ ಬೇರೆ ದಿಕ್ಕು ಏನೂ ಇಲ್ಲ. ಏನ್ ನಡೀತು ಅಂತ ನಾನು ಹೇಳ್ತೀನಮ್ಮ, ನಾನು ಹೇಳ್ತೀನಿ. ಹೇಳು, ಮತ್ತೆ ಏನ್ ನಡೀತು? ಗಂಗಾ ಬದುಕಿ ಇದ್ದಾಳೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು.